ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 109ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ ಇಂದಿನ ಭಾಗದಲ್ಲಿ ಏನಾಗಿದೆ ಅಂತಂದರೆ, ಸೀತಾದೇವಿಯು ಯುದ್ಧ ಭೂಮಿಯಲ್ಲಿ ಶ್ರೀರಾಮ ಲಕ್ಷ್ಮಣರು ಸರ್ಪದ ಒಂದು ಆಯುಧದಿಂದ ತೊಂದರೆಗೀಡಾಗಿ ಮೃತರಾಗಿರುವಂತೆ ತೋರಿದ್ದನ್ನು ಕಂಡು ಅಳ್ತಾ ಇದ್ದಾರೆ, ದುಃಖಿತರಾಗಿದ್ದಾರೆ, ತುಂಬ ಶೋಕದಲ್ಲಿ ಮುಳುಗಿ ಹೋಗಿದ್ದಾರೆ. ಹಾಗೆ ದೇವರನ್ನ ಯಾಕೆ ಈ ಥರ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಆ ಒಂದು ಸಂದರ್ಭದ ಮುಂದಿನ ಭಾಗವೇ 109ನೇ ಭಾಗ. ನಾನೀಗ ಅದನ್ನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಬನ್ನಿ, 109ನೇ ಭಾಗ ಪ್ರಾರಂಭಿಸ್ತಾ ಇದ್ದೀನಿ. ನನ್ನ ದೈಹಿಕ ಶುಭ ಲಕ್ಷಣಗಳನ್ನು ವರ್ಣಿಸಿದ ಬ್ರಾಹ್ಮಣರು ನನ್ನ ಒಳ್ಳೆಯ ಸೌಭಾಗ್ಯದ ಬಗ್ಗೆ ಭರವಸೆ ನೀಡಿದ್ದರು. ಓ ರಾಜಕುಮಾರಿಯೇ, ನೀನು ನಯವಾದ ಕಪ್ಪು ಕೂದಲನ್ನು ಹೊಂದಿರುವೆ. ನಿನ್ನ ಹುಬ್ಬುಗಳು ಬಾಗಿದ್ದು ಬಿಡಿಯಾಗಿವೆ. ನಿನ್ನ ಒತ್ತಾದ ಹಲ್ಲುಗಳು ಸಮವಾಗಿದೆ. ನಿನ್ನ ಗುಲಾಬಿ ಬಣ್ಣದ ಬೆರಳುಗಳ ಮತ್ತು ಅಂಗುಷ್ಟಗಳ ನಡುವೆ ಜಾಗವಿಲ್ಲ. ನಿನ್ನ ಚರ್ಮ ನಯವಾಗಿದೆ. ನಿನ್ನ ಕಾಂತಿಯು ಶುಭ್ರವಾಗಿದ್ದು ಪ್ರಕಾಶಮಾನವಾಗಿದೆ. ನಡೆದಾಗ ನಿನ್ನ ಎಲ್ಲ ಕಾಲು ಬೆರಳುಗಳು ನೆಲಕ್ಕೆ ತಾಕುತ್ತವೆ ಹಾಗೂ ನಿನ್ನ ಪಾದದ ತಳಗಳು ಕಮಲದ ಹೂವಿನ ಶುಭಕರವಾದ ಚಿಹ್ನೆಗಳಿಂದ ಕೂಡಿದ್ದು ಉನ್ನತವಾದ ರಾಜವೈಭವದ ಜನ್ಮವನ್ನು ಸೂಚಿಸುತ್ತವೆ. ನಿನ್ನ ಕಮಲದಳದಂತಹ ಕಣ್ಗಳು ಮತ್ತು ಸಭ್ಯವಾದ ಮುಗುಳ್ನಗೆ, ಈ ಎಲ್ಲ ಲಕ್ಷಣಗಳು ನಿನಗಾಗಿ ಸರ್ವೋನ್ನತ ಅದೃಷ್ಟವು ಕಾಯುತ್ತಿದೆ ಎಂಬುದನ್ನು ಸೂಚಿಸುತ್ತವೆ ಎಂದು ಹೇಳಿದ್ದರು. ಹೀಗೆ ಹೇಳಿದ ಸೀತೆಯು, ನನ್ನ ಪತಿಯು ಈಗ ಗತಿಸಿರುವುದರಿಂದ ಈ ಎಲ್ಲ ಶುಭಕರವಾದ ಚಿಹ್ನೆಗಳಿಂದ ನನಗೇನು ಪ್ರಯೋಜನ? ರಾಮನಿಲ್ಲದ ನನ್ನ ಅದೃಷ್ಟವು ಕೊನೆಗೊಂಡಿದೆ ಎಂದು ಗೋಳಾಡಿದಳು. ಆಗ ಸೀತೆಯನ್ನು ಸಮೀಪಿಸಿದ ತ್ರಿಜಟೆಯು, ಓ ರಾಜಕುಮಾರಿಯೇ, ಈ ಸ್ವರ್ಗೀಯ ರಥವು ಒಬ್ಬ ವಿಧವೆಯನ್ನು ಕರೆದೊಯ್ಯುವುದಿಲ್ಲ. ಆದ್ದರಿಂದ ರಾಮ ಲಕ್ಷ್ಮಣರು ಮೃತರಾಗಿಲ್ಲ ಎಂದು ನೀನು ಖಚಿತಗೊಳಿಸಿಕೊ. ಕೆಳಗೆ ನೋಡು. ವಾನರರು ಗೊಂದಲದಲ್ಲಿದ್ದರೂ ಅವರು ರಾಮ ಲಕ್ಷ್ಮಣರಿಗೆ ಪಹರೆ ನೀಡುತ್ತಿರುವರು. ಗತಿಸಿರುವವರಿಗೆ ಪಹರೆ ನೀಡುವ ಅಗತ್ಯವೇನಿದೆ? ಅಲ್ಲದೆ ರಾಮ ಲಕ್ಷ್ಮಣರ ಮುಖಗಳಲ್ಲಿರುವ ತೇಜಸ್ಸನ್ನು ಇಲ್ಲಿಂದಲೇ ಕಾಣಬಹುದಾಗಿದೆ. ಆದ್ದರಿಂದ ಅನಗತ್ಯವಾದ ಶೋಕಕ್ಕೆ ಒಳಗಾಗಬೇಡ. ನಿನ್ನ ಪತಿಯು ಖಂಡಿತವಾಗಿಯೂ ಇನ್ನೂ ಬದುಕಿರುವರು ಎಂದಳು. ತ್ರಿಜಟೆಯ ಮಾತುಗಳನ್ನು ಕೇಳಿದ ಸೀತೆಯು ಸ್ವಲ್ಪ ಉತ್ಸಾಹಗೊಂಡಳು. ನಂತರ ಕಾವಲುಗಾರರ ರಕ್ಷಣೆಯೊಂದಿಗೆ ಅಶೋಕವನಕ್ಕೆ ಹೋದ ಅವಳು ತನ್ನ ಪತಿಯ ಗಂಭೀರ ಸ್ಥಿತಿಯ ಬಗ್ಗೆ ಯೋಚಿಸಿ ದುಃಖಿತಳಾಗಿ ಹತಾಶಳಾದಳು. ಇತ್ತ ವ್ಯಥೆಗೊಳಗಾಗಿದ್ದ ವಾನರರ ನಡುವಿನಲ್ಲಿದ್ದ ರಾಮನು ಪ್ರಜ್ಞೆಯನ್ನು ಮರಳಿ ಪಡೆದನು. ರಕ್ತಸಿಕ್ತನಾಗಿ ಜೀವದ ಸುಳಿವು ಇಲ್ಲದೆ ಪಕ್ಕದಲ್ಲಿ ಮಲಗಿದ್ದ ಲಕ್ಷ್ಮಣನನ್ನು ಕಂಡ ರಾಮನು ಸಂಕಟದಿಂದ ಉದ್ಗರಿಸಿದನು. ನಾನು ಸೀತೆಯನ್ನು ಪಡೆಯುವುದರಲ್ಲಿ ಸಫಲನಾದರೂ ಲಕ್ಷ್ಮಣನು ಮಡಿದರೆ ಎಲ್ಲ ಶ್ರಮವು ವ್ಯರ್ಥವಾದಂತೆ. ಒಂದು ವೇಳೆ ಜನಕನ ಪುತ್ರಿಯ ಸ್ಥಾನವನ್ನು ತುಂಬಬಹುದಾದ ಪತ್ನಿಯನ್ನು ಹೇಗಾದರೂ ಪಡೆಯಬಹುದಾದರೂ ಲಕ್ಷ್ಮಣನಂತಹ ಸೋದರನ ಸ್ನೇಹಿತನನ್ನು ಪಡೆಯಲು ಸಾಧ್ಯವೇ ಇಲ್ಲ. ಲಕ್ಷ್ಮಣನು ಸಾವನ್ನಪ್ಪಿದರೆ ನಾನು ಕೂಡ ನನ್ನ ಜೀವನವನ್ನು ತ್ಯಜಿಸುತ್ತೇನೆ. ಅವನಿಲ್ಲದೆ ಅಯೋಧ್ಯೆಗೆ ಹಿಂದಿರುಗುವ ಬಗೆ ನಾನು ಕಲ್ಪಿಸಿಕೊಳ್ಳಲಾರೆ. ನನ್ನ ಕಣ್ಮುಂದೆಯೇ ಅವನನ್ನು ಯುದ್ಧ ಭೂಮಿಯಲ್ಲಿ ಸಾಯಲು ಬಿಟ್ಟ ನಾನು ಅವನ ತಾಯಿಯನ್ನು ಹೇಗೆ ಎದುರಿಸಬಲ್ಲೆ? ಆಗ ಸುಗ್ರೀವನ ಕಡೆ ತಿರುಗಿದ ರಾಮನು, ಲಕ್ಷ್ಮಣ ಮತ್ತು ನಾನು ವಾನರ ಯೋಧರನ್ನು ರಕ್ಷಿಸಲು ಇರದಿದ್ದರೆ ಅವರು ಬಹಳ ದುರ್ಬಲರಾಗುವರು. ಅವರು ಯುದ್ಧದಿಂದ ಹಿಂದಕ್ಕೆ ಸರಿಯಲಿ. ಓ ಕೀರ್ತಿವಂತ ವಾನರ ರಾಜನೇ, ನಿಮ್ಮ ಪ್ರಾಣವನ್ನೇ ನನ್ನ ಸೇವೆಗೆಂದು ಅಪಾಯಕ್ಕೊಡ್ಡಿ ನೀನು ಮತ್ತು ನಿನ್ನ ಸೈನ್ಯವು ಪ್ರದರ್ಶಿಸಿರುವ ಪ್ರಾಮಾಣಿಕ ಗೆಳೆತನಕ್ಕೆ ಮತ್ತು ಪರಾಕ್ರಮಕ್ಕೆ ನನ್ನ ಅನಂತಾನಂತ ಕೃತಜ್ಞತೆಗಳನ್ನು ದಯವಿಟ್ಟು ಸ್ವೀಕರಿಸು ಎಂದನು. ರಾಮನ ಮಧುರ ವಚನಗಳನ್ನು ಕೇಳಿದ ವಾನರರೆಲ್ಲರೂ ಅಳತೊಡಗಿದರು. ಇತ್ತ ವಾನರ ಸೈನ್ಯದ ಆತ್ಮವಿಶ್ವಾಸವನ್ನು ಪುನಃ ಸ್ಥಾಪಿಸಿದ ವಿಭೀಷಣನು ಹಿಂದಿರುಗಿದನು. ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದ ರಾಮ ಲಕ್ಷ್ಮಣರನ್ನು ಕಂಡ ಅವನು ಕೂಡಲೇ ಕುಸಿದು ಅಳಲಾರಂಭಿಸಿದನು. ಅವನನ್ನು ಆಲಂಗಿಸಿದ ಸುಗ್ರೀವನು, ರಾಮ ಲಕ್ಷ್ಮಣರು ಸದ್ಯದಲ್ಲೇ ಚೇತರಿಸಿಕೊಂಡು ರಾವಣನನ್ನು ಯುದ್ಧದಲ್ಲಿ ಸೋಲಿಸುವರು ಎಂಬುವಲ್ಲಿ ಯಾವ ಸಂದೇಹವೂ ಬೇಡ ಎಂದನು. ನಂತರ ತನ್ನ ಮಾವನಾದ ಸುಷೇಣನ ಬಳಿ ಹೋದ
ಸುಗ್ರೀವನು ರಾಮ ಲಕ್ಷ್ಮಣರನ್ನು ಕಿಷ್ಕಿಂಧೆಗೆ ಕರೆದೊಯ್ಯಲು ಏರ್ಪಾಡು ಮಾಡಿ ಅಲ್ಲಿಗೆ ಹೋಗುವ ಅವರು ತಮ್ಮ ಗಾಯಗಳಿಂದ ಸುರಕ್ಷಿತವಾಗಿ ಚೇತರಿಸಿಕೊಳ್ಳಬಹುದು. ಎಲ್ಲ ವಾನರರು ಅವರ ಸಂಗಡ ಹೊರಡಲಿ. ಇಲ್ಲಿ ಒಬ್ಬನೇ ಉಳಿಯುವ ನಾನು ರಾವಣನನ್ನು ಸೋಲಿಸಿ ನಂತರ ಸೀತೆಯೊಡನೆ ಕಿಷ್ಕಿಂಧೆಗೆ ಹಿಂದಿರುಗುವೆನು ಎಂದನು. ಸ್ನೇಹಿತರೆ, ರಾಮಾಯಣದ 109ನೇ ಅಧ್ಯಾಯವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.